ನಮಸ್ಕಾರ ನಮ್ಮೆಲ್ಲ ಚಾಲಕರಿಗೆ, ನಮ್ಮ ಆಟೋ ಚಾಲಕರಿಗೆ ಎಲ್ರಿಗೂ ನಮಸ್ಕಾರ. ಸೊ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗೆ ಅನುಮತಿನ ಕೊಟ್ಟಿತ್ತು. ಆದರೆ ಇದಕ್ಕೆ ಸರ್ಕಾರಕ್ಕೆ ಹೋಗಿ ನಮ್ಮ ಆಟೋ ಅಸೋಸಿಯೇಷನ್ ಅವರು ಮತ್ತೆ ಕಾರ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಏನಂತ ಅಂತ ಹೇಳಿದ್ರೆ, ನಮ್ಗೆ ರೂಲ್ಸ್ ಫಾಲೋ ಮಾಡಿ ಅಂತ ಹೇಳ್ತೀರಾ, ನಮ್ಗೆ ಒಂದಷ್ಟು ರೂಲ್ಸ್ ಇದೆ, ಅದೇ ತರ ಅವ್ರಿಗೂ ರೂಲ್ಸ್ ತಂದ್ಬಿಟ್ಟು ಆಮೇಲೆ ನೀವು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ಅಂತ. ಸೊ ಯಾವ ತರ ರೂಲ್ಸ್ ಅಪ್ಪ ಅಂತ ಹೇಳಿದ್ರೆ, ಬೈಕ್ ಟ್ಯಾಕ್ಸಿಗೆ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಇರಬೇಕು. ಆಮೇಲೆ ಬೈಕ್ ಟ್ಯಾಕ್ಸಿಗೆ ಒಂದು ಕಲರ್ ಅಂತ ಮೆನ್ಷನ್ ಮಾಡ್ಬೇಕು. ಈಗ ನಮ್ಗೆ ಗ್ರೀನ್ ಆಟೋ, ವೈಟ್ ಕಾರ್ ಅಂತ ಹೆಂಗಿದ್ಯೋ ಅದೇ ತರ ಅವ್ರಿಗೂ ಒಂದು ಕಲರ್ ನ ಮೆನ್ಷನ್ ಮಾಡ್ಬೇಕು. ಆಮೇಲೆ ಬೈಕ್ ಟ್ಯಾಕ್ಸಿಗೆ ಯೂನಿಫಾರ್ಮ್ ಮಾಡ್ಬೇಕು. ಜೊತೆಗೆ ಬೈಕ್ ಟ್ಯಾಕ್ಸಿಗೆ ಫುಲ್ ಹೆಲ್ಮೆಟ್ ಹಾಕೋಬೇಕು ಇಬ್ರು. ಈ ತರ ಒಂದಷ್ಟು ಬೇಡಿಕೆಗಳನ್ನ ತಗೊಂಡ್ ಹೋಗಿ ಆಟೋದವರು, ನಮ್ಮ ಆಟೋ ಚಾಲಕರು ಮತ್ತೆ ಟ್ಯಾಕ್ಸಿ ಅವರೆಲ್ಲ ಹೋಗಿ ಹೇಳಿದ್ದಾರೆ. ಮತ್ತೆ ಅವ್ರ ಕಮರ್ಷಿಯಲ್ ಟ್ಯಾಕ್ಸ್ ಕೂಡ ಕಟ್ಟಬೇಕು ಬೈಕ್ ಟ್ಯಾಕ್ಸಿ ಓಡಿಸೋರು ಅಂತ. ಸೊ ಇದು ಒಳ್ಳೇದೇ. ನೋಡೋಣ ಸರ್ಕಾರ ಇದಕ್ಕೆ ಏನ್ ಅನುಮತಿ ತಗೊಳುತ್ತೆ ಅಂತ ನೋಡೋಣ. ಆದ್ರೆ ಇನ್ನು ಬೈಕ್ ಟ್ಯಾಕ್ಸಿಗಳನ್ನ ರೋಡಿಗೆ ಬಿಟ್ಟಿಲ್ಲ. ಅನುಮತಿ ನಮ್ ಸರ್ಕಾರ ಕೊಟ್ಟಿಲ್ಲ, ಹೈಕೋರ್ಟ್ ಕೊಟ್ಟಿದೆ ಅಷ್ಟೇ, ಸರ್ಕಾರ ಕೊಟ್ಟಿಲ್ಲ. ಇದನ್ನ ಸರ್ಕಾರನು ಯೋಚನೆ ಮಾಡ್ತಾ ಇದೆ. ಈ ರೀತಿ ಯೋಚನೆ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ಮೊದಲಾಗಿ ಆಟೋದವ್ರಿಗೆ, ಟ್ಯಾಕ್ಸಿ ಅವ್ರಿಗೆ ತುಂಬಾನೇ ಒಳ್ಳೇದು. ಅವಾಗ ಅಂದ್ರೆ ಓಡಾಡೋರ್ಗೂ ಗೊತ್ತಾಗತ್ತೆ ಯಾವ್ದು ಆಟೋ ರ್ಯಾಪಿಡೋನ ಅಥವಾ ನಾರ್ಮಲ್ ಬೈಕಾ ಏನು ಅಂತ ಗೊತ್ತಾಗತ್ತೆ. ಇದ್ರ ಜೊತೆಗೆ ಎಲ್ರಿಗೂ ಒಂದ್ ರೀತಿ ನ್ಯಾಯ ಸಿಕ್ತಂಗಾಗತ್ತೆ. ಸೊ ಇದು ನನ್ನ ಒಪಿನಿಯನ್. ಯಾರ್ಯಾರು ಗೊತ್ತಿಲ್ಲ ಅವ್ರೆಲ್ರಿಗೂ ಇದನ್ನ ಶೇರ್ ಮಾಡಿ. ಒಳ್ಳೆ ಒಪಿನಿಯನ್ ಅನ್ನಿಸ್ತು. ನೀವು ವಾಯ್ಸ್ ರೈಸ್ ಮಾಡಿ ನೋಡೋಣ ಸರ್ಕಾರ ಇದನ್ನೆಲ್ಲ ಬೇಡಿಕೆನ ಪೂರೈಸುತ್ತಾ ಅಂತ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.